ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಹೊಸದಕ್ಕೂ ಸ್ಪೆಷಲಾಗಿ ಏನೇನು ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಈಗ ಇದು ಬಿರಿಯಾನಿಗೆ ಅಂತ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಕೂಡ ಫ್ರೈ ಆ್ಯಂಡ್ ಕಬಾಬ್ಗೆ ನಾವು ಅಲ್ಲಿ ರೆಡಿ ಮಾಡ್ಕೊತಾ ಇದ್ದೋ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅನಾನಸ್ ಹೂವು ಅಂಡೆಲೆ ಏಲಕ್ಕಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಇಷ್ಟು ಬರೋವರೆಗೂ ಕೂಡ ನಾವು ಫ್ರೈ ಮಾಡ್ಕೊತಾ ಇರಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ತಳ ಹಿಡಿಬಾರ್ದು, ಹಾಗೇ ನೀಟಾಗಿ ನಿಧಾನಕ್ಕೆ ಸ್ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಹಾಗೇ ಟೊಮೊಟೊ 2 ಟೊಮೊಟೊ ಆ್ಯಂಡ್ ಸ್ವಲ್ಪ ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಆ್ಯಂಡ್ ಪುದೀನ ಸೊಪ್ಪು, ಕೊತ್ತಂಬರಿ ಆ್ಯಂಡ್ ಮೆಂತ್ಯ ಸೊಪ್ಪು 3 ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಇಲ್ಲಿ ಕಬಾಬ್ಗೆ ಏನೇನು ಇಂಗ್ರೀಡಿಯೆಂಟ್ನ ಕೂಡ ಹಾಕ್ಬೋದು ಅಂತ ನೋಡೋಣ. ಇಲ್ಲಿ ಒಂದು 2 ಪ್ಯಾಕ್ ಅಷ್ಟು ನಾವು ಕಬಾಬ್ ಪೌಡರ್ನ ತೊಗೊಂಡಿದ್ದೀವಿ ಆ್ಯಂಡ್ ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಂಡ್ 3 ಎಗ್ ತೊಗೊಂಡಿದ್ದೀವಿ ಇಷ್ಟು ಚಿಕನ್ಗೆ, ಆ್ಯಂಡ್ ಪೆಪ್ಪರ್ ಪೌಡರ್ ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಲಾಸ್ಟಿಗೆ ಅಕ್ಕಿ ಹಿಟ್ಟನ್ನು ಕೂಡ 1-2 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಮಾತ್ರ ನಾವು ಸಾಲ್ಟನ್ನು ಆ್ಯಡ್ ಮಾಡ್ಕೋಬೇಕು, ಯಾಕೆಂದರೆ ಆಲ್ರೆಡಿ ಕಬಾಬ್ ಪೌಡರಲ್ಲೇ ಸಾಲ್ಟ್ ಸ್ಪೈಸೀಸ್ ಎಲ್ಲ ಇರುತ್ತೆ. ಸೊ ನಾವು ಎಕ್ಸ್ಟ್ರಾ ಬೇಕಂದರೆ ಹಾಕ್ಕೊಬೇಕಾಗತ್ತೆ ಅಷ್ಟೇ. ನೋಡಿ, ಈ ರೀತಿ ಚೆನ್ನಾಗಿ ಥರ ಕಲಿಸ್ಕೊಬೇಕಾಗತ್ತೆ. ರೆಡಿ ಆಗಿದೆ ಇದು. ಇದಕ್ಕೆ ಸ್ವಲ್ಪ ಚಿಕನ್ ಹಾಕಿ ಹಾಗೆಯೇ ಕಲಿಸ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ನೆಕ್ಸ್ಟ್ ಇದು ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಕೂಡ. ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ಸಣ್ಣಗೆ ಕಟ್ ಮಾಡಿರುವಂಥ 2 ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಇವಾಗಲೇ ಸ್ವಲ್ಪ ಬೇಗ ಬೇಯ್ಕೊಳ್ಳುತ್ತೆ ಅಂತ ಒಂದೇ ರೀಸನ್ಗೆ ಫಸ್ಟಿಗೆ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಮೊಸರು 1 ಕಪ್ ಅಷ್ಟು ನಾನು ಗಟ್ಟಿ ಮೊಸರನ್ನ ನಾನು ಹಾಕ್ಕೊತಾ ಇದ್ದೀನಿ, ಮನೇಲೇ ಮಾಡಿರುವಂತಹ ಮೊಸರು. ಇದು ಒಂದು 10 ಮಿನಿಟ್ಸ್ವರೆಗೂ ಹೀಗೇ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ. ನಾವಿಲ್ಲಿ 2 ಸ್ಪೂನಷ್ಟು ನಾವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಯೆಲ್ಲೋ ಪೌಡರ್ನು ಕೂಡ 2 ಸ್ಪೂನಷ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಚಿಕನ್ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕಾಗತ್ತೆ, ಯಾವುದಾದ್ರೂ ಬ್ರ್ಯಾಂಡ್ ಓಕೆ. ಚಿಕನ್ ಮಸಾಲನೂ ಕೂಡ ಹಾಕ್ಕೊಬೇಕಾಗತ್ತೆ. ಇದು 5 ಮಿನಿಟ್ಸ್ ಹಾಗೆ ಕುದೀತಾ ಇರಲಿ. ನೆಕ್ಸ್ಟ್ ಇಲ್ಲಿ ಕಬಾಬ್ಗೆ ಯಾವ ರೀತಿ ಕಲಿಸ್ಕೊತಿದ್ದಾರೆ ನೋಡಿ, ಹೀಗೆ ಕಲಿಸ್ಕೊಬೇಕು. ಅದನ್ನು 1 ಅವರ್ ಆದ್ರೂ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ, ಸ್ವಲ್ಪ ಎಲ್ಲದಕ್ಕೂ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ ಚಿಕನ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಇದು ಬೆಂದಿದೆ. ಎಲ್ಲ ಚಿಕನ್ನು ಹಾಕ್ಕೊಂಡು 10 ಮಿನಿಟ್ಸ್ವರೆಗೂ ಚಿಕನ್ಗೆಲ್ಲ ಡೀಪಾಗಿ ಅದು ಮಸಾಲ ಎಲ್ಲ ಅಬ್ಸಾರ್ವ್ ಆಗೋವರೆಗೂ ಕೂಡ ಹಾಗೆಯೇ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸೊ ನೀರು ಹಾಕಬಾರ್ದು, ಟೇಸ್ಟು ಹೋಗ್ಬಿಡುತ್ತೆ. ಸೊ ಹಾಗೆಯೇ ಪ್ಲೇಟ್ನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಕುದಿಸೋಣ ಇದನ್ನು.
ಎಸ್ ಇದು ರೆಡಿ ಆಗಿದೆ. ಇದಕ್ಕೆ ನಾವು ರೈಸ್ ಎಷ್ಟು ಯೂಸ್ ಮಾಡ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಡಬಲ್ ಅಷ್ಟು ನಾವು ವಾಟರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನೀರನ್ನು ಕೂಡ ಹಾಕ್ಕೊಂಡಿದ್ದೀವಿ. ನಾವು ಒಂದು 3 ಗ್ಲಾಸಷ್ಟು ರೈಸ್ನ ಯೂಸ್ ಮಾಡಿರೋದ್ರಿಂದ ಒಂದು 6 ಗ್ಲಾಸಷ್ಟು ನಾವು ವಾಟರ್ನ ಯೂಸ್ ಮಾಡಿದ್ದೀವಿ. ಎಸ್ ಇದು ಚೆನ್ನಾಗಿ ಕುದಿ ಬರಲಿ. ಸೊ ರೈಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈಗಲೇ. ಎಸ್ ಇದು ಆಲ್ಮೋಸ್ಟ್ ಆಗಿದೆ. ಕುದಿ ಬಂದ ತಕ್ಷಣ ನಾವು ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ಮಸಾಲೆ ಎಲ್ಲದಕ್ಕೂ ಹೋಗೋ ಥರ. ಎಸ್ ನೆಕ್ಸ್ಟ್ ಇದು ಆಲ್ಮೋಸ್ಟ್ ಡನ್. ಸೊ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ನಾವು ಎಸ್ ಇವಾಗ ದಮ್ ಮಾಡೋಣ. ಸೊ ದಮ್ ಮಾಡಿದ್ರೆ ದಮ್ ಬಿರಿಯಾನಿ ಆಗುತ್ತೆ. ಇದು ಮುಸ್ಲಿಂ ಸ್ಟೈಲಲ್ಲೇ ನಾನು ಕಲ್ತ್ಕೊಂಡು ಮಾಡಿರೋಂತಹದ್ದು. ಸೊ ಎಲ್ಲರೂ ಒಟ್ಟಿಗೆ ಸೇರಿದ್ದು. ಇವ್ರು ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ರು, ಅದಕ್ಕೆ ಕ್ಯಾಮ್ರಾ ತೊಗೊಬಂದು ಮಾತಾಡ್ರು ಅಂತ ಇದೆ. ಮಾತಾಡೋಣ ಅಂತೆ. ಸೊ ಎಲ್ಲ ಚಿಕನ್ ರೆಡಿ ಆಗಿದೆ. ಇವಾಗ ಕಬಾಬ್ ಕೂಡ ಹಾಕ್ಕೊಳ್ಳೋಣ. ಎಗ್ ಕೂಡ ಎಲ್ಲ ಬಿಡಿಸ್ತಾ ಇದ್ದಾರೆ. ರೆಡಿ ಆಗುತ್ತೆ. ಆ್ಯಂಡ್ ಮುದ್ದೆ ಆ್ಯಂಡ್ ಸಾಂಬಾರು ಇಷ್ಟು ಮಾಡಿದ್ರು. ಎಸ್ ನಾನು ಅದಕ್ಕೂ ಕೂಡ ಕೋರಿ ರೊಟ್ಟಿ ಅಂತ ಕೇಳಿರ್ಬೋದು. ಮಂಗಳೂರು ಸ್ಟೈಲ್, ನಮ್ಮ ಮಲ್ನಾಡು ಸ್ಟೈಲಲ್ಲೂ ಗೊತ್ತಿರುತ್ತೆ. ನನಗೆ ಕೋರಿ ರೊಟ್ಟಿನೂ ಕೂಡ ಇಲ್ಲೇ ಅಮ್ಮನ ಮನೆಗೆ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ತಿಂದ್ಕೊಂಡು ಸ್ಪೆಷಲಾಗಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಹಬ್ಬನ ಹೆಣ್ಣು ಮಾಡ್ದು ನಾನ್ ವೆಜ್ ಊಟ ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವ್ಲಾಗನ್ನು ಇಲ್ಲಿಗೆ ಹೆಣ್ಣು ಮಾಡ್ತಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಟೈಮು ಕೂಡ ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತಿದ್ದೀನಿ. ಆದರೂ ಪರವಾಗಿಲ್ಲ, ನೀವು ನೋಡ್ತಾ ಇರಿ. ಬನ್ನಿ ಕಾರ್ಡ್ಸ್ ಆಡೋಣ ಹಾಗೇ. ಬಾಯ್ ಬಾಯ್.